ರಾಜ್ಕುಮಾರ್ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಚಿಕನ್ ತಿಂಡಿ ಹೇಳಿಕೊಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್. ಊಟ ತಿಂಡಿ ಮೇಲೆ ತುಂಬಾ ಯಾರೇ ಅತಿಥಿಗೆ ಬಂದ್ರು ಅವರಿಗೆ ಅದು ಮುಖ್ಯ, ಹೊಟ್ಟೆ ತುಂಬಿಸ್ಬೇಕು ಅವ್ರಿಗೆ. ಚಿತ್ರರಂಗ ಸ್ವಯಂ ಘೋಷಿತ ಬಂದ್ ಆಗಿತ್ತು. ಹೌದು, ಇಡೀ ಬೆಂಗಳೂರು ಸ್ಮಶಾನನೇ ಆ ನೆಪೋಟಿಸಮ್ನ ಕನ್ನಡ ಪದ ಕರೆಕ್ಟಾಗಿ ಏನು. ರಾಜ್ಕುಮಾರ್ ಇರುವಾಗ ಸಮಸ್ಯೆನೇ. ವಿಷ್ಣುವರ್ಧನ್ ಅವರಿಗೆ ಆದ ಅನ್ಯಾಯದ ಅವರು ಮಾಡಿದ ಅನಾಹುತಗಳು, ಕಿರುಕುಳಗಳು ಅಷ್ಟೇ. ಬಟ್ ಆ ಕಿರುಕುಳದಿಂದ ನೋವನ್ನು ಅನುಭವಿಸಿದ್ದು ವಿಷ್ಣುವರ್ಧನ್. ಅದು ವೈಮನಸ್ಯ ಅಂತ ಏನು ಹುಟ್ಕೊಂಡಿದ್ದು ಅದು ಅಭಿಮಾನಿಗಳ ಮಧ್ಯೆ. ಸಿನಿ ತಾರೆಯರು ಅವತ್ತು ಪ್ರೆಸ್ ಮೀಟ್ಗೆ ಕೊಡ್ತಾ ಇದ್ದಂಥ ಗೌರವ ಮತ್ತು ಆ ಒಡನಾಟ ಇವತ್ತಿಗೆ ಅದು ಅದೇ ರೀತಿ ಇದೆ ಅಂತ ಅನಿಸ್ತಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅದು ನಾನು ಹೋಗ್ತಾನೆ ಇಲ್ಲ ಪ್ರೆಸ್ ಮೀಟ್ಗೆ. ಅಣ್ಣವ್ರನ್ನ ನೀವು ತುಂಬಾ ಹತ್ತಿರದಿಂದ ನೋಡಿದ್ಯಾ? ಒಡನಾಟ ಇದೆಯಾ? ಆ ನೆನಪುಗಳನ್ನ ತುಂಬಾ ಅಂದ್ರೆ ಎದುರು ಬದುರು ಕೂತ್ಕೊಂಡು ಸಂದರ್ಶನ ಮಾಡೋ ಸಂದರ್ಭ ಬರೆದಿದ್ರು ಕೂಡ ಪ್ರೆಸ್ ಮೀಟ್ಗಳಲ್ಲಿ, ಅಂದರೆ ಶೂಟಿಂಗ್ ಸ್ಪಾಟ್ಗಳಲ್ಲಿ ಇದೆಲ್ಲ ನಾನು ನೋಡಿದ್ದು ತುಂಬ ಅಂದರೆ ತುಂಬ ಸರಳ ವ್ಯಕ್ತಿ. ನಾನು ಒಂದು ಮಹಾದೇವಪುರಕ್ಕೆ ಶೂಟಿಂಗ್ ಹೋದ್ವಿ. ಮಹಾದೇವಪುರದಲ್ಲಿ ಶೂಟಿಂಗ್ ನಮ್ಮನ್ನು ಇಲ್ಲಿಂದ ಕರ್ಕೊಂಡೋದ್ರು, ಪಿ ಆರ್ ಕರ್ಕೊಂಡೋದ್ರು. ಸೊ ಶೂಟಿಂಗ್ ಮುಗೀತು, ಮಧ್ಯಾಹ್ನದ ಊಟಕ್ಕೆ ಅರೇಂಜ್ ಮಾಡ್ತಾರೆ. ಅಲ್ಲಿ ಗದ್ದೆಯಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಗದ್ದೆ ಮಧ್ಯೆ ಇದೆಯಲ್ಲ, ನಡ್ಕೊಂಡು ಹೋಗೋ ಜಾಗ, ಅದು ಸ್ವಲ್ಪ ಹಗಲ ಇದೆ ಅಲ್ಲಿ. ಸೊ ಅಲ್ಲಿ ಊಟ ಕೂತ್ಕೊಳ್ಳೋದು. ಚಾಪೆ, ಸಣ್ಣ ಸಣ್ಣ ಚಾಪೆ ಹಾಕಿದ್ರು, ಬಾಳೆ ಎಲ್ಲ ತಂದಿಟ್ರು. ಅಕಸ್ಮಾತ್ ನನ್ನ ಅದೃಷ್ಟವೇನೋ ಗೊತ್ತಿಲ್ಲ, ರಾಜ್ಕುಮಾರ್ ಪಕ್ಕದಲ್ಲಿ ನಾನು ಕೂತ್ಕೊಂಡು, ನನ್ನ ಪಕ್ಕದಲ್ಲಿ ರಾಜ್ಕುಮಾರ್ ಅಂತ ಹೇಳ್ಬಾರ್ದು, ರಾಜ್ಕುಮಾರ್ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ದೆ. ಸೊ ನಾನ್ ವೆಜ್ ಊಟ, ಚಿಕನ್ ಅದೆಲ್ಲ ಬಡಿಸಿದ್ರು. ನನಗೆ ಅದು ಮುದ್ದೆ ಮತ್ತು ಇದು ಚಿಕನ್ ಸಾರು. ನನಗೆ ಆ ಮುದ್ದೆ ತಿಂದ ಅಭ್ಯಾಸ ಇಲ್ಲ. ನೀವು ಮಂಗಳೂರು ಕಡೆಯವರು. ಅಭ್ಯಾಸ ಇಲ್ಲ. ಅದನ್ನು ಹೀಗೆ ಮಾಡಿ ಅಣ್ಣವ್ರು ನೋಡ್ತಾ ಇದ್ದಾರೆ, ಆಗಲ್ವಾ ಅಂತ. ಇಲ್ಲ, ಅದು ಹೇಗೆಂತ ಗೊತ್ತಿಲ್ಲ ಅಂತ ಅವರೇ ಒಂದು ಪೀಸ್ ಇದು ಮಾಡಿ ಇದನ್ನು ನುಂಗಿ ಅಂತ ಹೇಳಿದ್ರು. ನನಗೆ ನುಂಗಿದ್ರೆ ಟೇಸ್ಟ್ ಗೊತ್ತಾಗೋದು ಹೇಗೆ? ಜಗಿಬೇಕಲ್ವಾ, ಅದು ನುಂಗುವ ವ್ಯವಸ್ಥೆ. ನುಂಗಿದೆ. ಆಮೇಲೆ ಚಿಕನ್ ಒಂದು ಪೀಸ್, ಲೆಗ್ ಪೀಸ್ ಇದೆ, ಅದನ್ನು ತೆಗೆದು ಬಾಯಿಗಿಟ್ಟೆ. ಆಗ ಅದನ್ನು ಗಮನಿಸ್ತಾ ಇದ್ದಾರೆ ಅಣ್ಣವರು. ನೋಡ್ತಾ ಇರುವಾಗ ಇದೇನು ಇವನಿಗೆ ಅದನ್ನು ತಿನ್ನಲಿಕ್ಕೆ ಬರಲ್ಲ ಅಂತೇಳಿ ಅವರು ಅವರ ಬಾಳೆಲೆಯಿಂದ ಒಂದು ಚಿಕನ್ ಪೀಸ್ ತೆಗೆದು ಹಾಗೆಲ್ಲ ಹೀಗೆ ತಿನ್ನಿ ಅಂತೇಳಿ ಇಷ್ಟೆಲ್ಲ ಮಾತುಕತೆ. ನನಗೆ ಚಿಕನ್ ತಿನ್ನಲಿಕ್ಕೆ ಹೇಳಿಕೊಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್. ಇಷ್ಟೆಲ್ಲ ಮಾತುಕತೆ ನಡೆಯುವಾಗ ನಾನು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಹೆಸರೇನು? ನಾನು ಗಣೇಶ್ ಕಾಸರಗೋಡು ಅಂತೇಳಿ. ಆಗ ಕಾಸರಗೋಡು ಗಣೇಶ್, ಆರಂಭದಲ್ಲಿ ನನ್ನ ಹೆಸರು ಕಾಸರಗೋಡು ಗಣೇಶ್ ಅಂತ. ಆಮೇಲೆ ಗಣೇಶ್ ಕಾಸರಗೋಡು ಗಣೇಶ್ ಅಂತ. ನೀವು ಕಾಸರಗೋಡಿನವರ? ಹೌದು. ಎಂಥ ಜಾಗ, ಎಂಥ ಪ್ರದೇಶ, ಅದು ಈಗ ಕೇರಳಕ್ಕೆ ಸೇರಿದೆ ಅಲ್ವಾ? ಅಲ್ಲಿ ಕೈಯ ಇಂಜನ್ ರೈ ಅಂತಿದ್ದಾರಲ್ಲ, ಹೌದು. ಆಮೇಲೆ ಪೆರ್ಲೆ ಕೃಷ್ಣ ಭಟ್ರು ಯಕ್ಷಗಾನ, ತಾಳಮದ್ದಲೆ ಎಲ್ಲ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲದ ಅವರು ಹೇಳ್ತಾ ಇದ್ದಾರೆ ರಾಜ್ಕುಮಾರ್. ಅಂದರೆ ಎಷ್ಟು ಸ್ಟಡಿ ಮಾಡಿದ್ದಾರೆ ಕಾಸರಗೋಡು ಬಗ್ಗೆ, ಒಂದು ಗಡಿ ಪ್ರದೇಶದ ಬಗ್ಗೆ ಅಂತೇಳಿ. ಹೌದೌದು ಅಂತೇಳಿ ಒಂದು ಪದ ಹೇಳಿದರು. ಹಸಿದುಡುಗೆ ಪಸೆದೊಟ್ಟು ಸಿರಿಮುಡಿಗೆ ಹೂದೊಟ್ಟು ಭುವನೇಶ್ವರಿಯ ನೀನು ಇಳೆಗೆ ಬರಬೇಕು ಅಂತೇಳಿ. ಅದು ಕೈಯಾರ ಹಿಂಗೆ ಬರ್ತಿರೋದು. ಹೆಂಗೆ ಅವರು ಹೇಳ್ತಾ ಇದ್ದಾರೆ. ಇದು ನಾನು ಇವತ್ತಿಗೂ ನನ್ನ ಸ್ಮೃತಿ ಪಟದಲ್ಲಿ ಇದ್ದಿದೆ ಅಂತೇಳಿ ರಾಜ್ಕುಮಾರ್ ಹೇಳಿದರು. ಒಂದು ಗಾದೆ ಇದೆಯಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಣ್ಣವರು ಮಾಡಿದ ಪಾತ್ರ. ಹಂಗೆ ಅಣ್ಣವ್ರಿಗೆ ಗೊತ್ತಿಲ್ಲದ ವಿಷಯಗಳು ಇರ್ಲಿಲ್ಲ ಅನ್ಸುತ್ತೆ. ಮಾತಾಡಲಿಕ್ಕೆ ಕೂತ್ಕೊಂಡು ನಾನು ಓದಿದ್ದು 3ನೇ ಕ್ಲಾಸು 4ನೇ ಕ್ಲಾಸು ಅಷ್ಟೇ ಅಂತ ಹೇಳ್ತಾರೆ. ಬಟ್ ಯಾವ ಪಂಡಿತನಿಗಿಂತ ಹೆಚ್ಚು ದೊಡ್ಡ ಪಂಡಿತ ರಾಜ್ಕುಮಾರ್. ಆಮೇಲೆ ಪುನೀತ್ ರಾಜ್ಕುಮಾರ್ದೊಂದು ಮುಹೂರ್ತ ಅವ್ರ ಮನೆಗೆ ಹೋಗಿದ್ವಿ. ಮನೆಗೆ ಪ್ರಸನ್ನ ಎಲ್ಲ ಕರೆದಿದ್ರು. ಅಲ್ಲಿ ಹೋಗಿ ಮುಹೂರ್ತ ಅಲ್ಲಿ ಮುಹೂರ್ತ ಮೊದಲು ಅವರು ಊಟ ತಿಂಡಿ ಮೇಲೆ ತುಂಬ ಯಾರೇ ಅತಿಥಿಗೆ ಬಂದರೂ ಅವರಿಗೆ ಅದು ಮುಖ್ಯ, ಹೊಟ್ಟೆ ತುಂಬಿಸ್ಬೇಕು ಅವರಿಗೆ. ಸೊ ನಾವು ತಿಂಡಿ ಹೋಗೋಣ ಅಂತ ಹೇಳಿದ್ರು ರಾಜ್ಕುಮಾರ್. ನಾವು ತಟ್ಟೆ ಇಟ್ಕೊಂಡು ಎಲ್ಲ ನಿಂತ್ಕೊಂಡಿದ್ದೇವೆ ಉದ್ದಕ್ಕೆ ಜರ್ನಲಿಸ್ಟ್ಗಳ. ತಿರುಗಿ ನೋಡ್ತಾನೆ ರಾಜ್ಕುಮಾರ್ ಇದ್ದಾರೆ ಅಲ್ಲಿ. ಅವರ ಮನೆಯಲ್ಲಿ ಅವರೇ ಅತಿಥಿಯಾಗಿ ನಮ್ಮ ಜೊತೆ ನಿಂತ್ಕೊಂಡು ತಟ್ಟೆ ಇಟ್ಕೊಂಡು ನಿಂತಿದ್ದಾರೆ. ಅವರು ಗೈಡ್ ಮಾಡಿದ್ದರು. ಇದು ಇಡ್ಲಿ ತುಂಬ ಸ್ಮೂತ್ ಆಗಿದೆ, ತುಂಬ ಮೆದುವಾಗಿದೆ, ಅಲ್ಲಿ ಸಾಂಬಾರಿದೆ, ಅಲ್ಲಿ ಚಿಕನ್ ಇದೆ, ಇದು ತಿನ್ನಿ, ಆಮೇಲೆ ಇದು ಏನು ದೋಸೆ ತಿನ್ನಿ. ಅವರ ಆತಿಥ್ಯ ಇದೆಯಲ್ಲ, ನಾನು ಒಬ್ಬ ಹೇಳೋದಲ್ಲ. ಆ ಮನೆಗೆ ಹೋದ ಯಾರೇ ಆಗಿನ ಮನೆ ಬೇರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನೇ ಬೇರೆ ರೀತಿ, ದೊಡ್ಡ ಮನೆ. ಅದು ಒಂದು ವಿಶೇಷನೇ ರಾಜ್ಕುಮಾರ್ ಆತಿಥ್ಯ. ಅದು ಬರುವಾಗ ಗೇಟಿನವರೆಗೆ ಬಂದು ಬೀಳ್ಕೊಡ್ತಾರೆ ಅಂತ ರಾಜ್ಕುಮಾರ್. ತುಂಬ ಗ್ರೇಟ್ ವ್ಯಕ್ತಿ. ಇಂಥ ವ್ಯಕ್ತಿಯನ್ನ ವೀರಪ್ಪನವರು ಅಪಹರಣ ಮಾಡಿಬಿಡ್ತಾರೆ. ಅವತ್ತು ಅಪಹರಣ ಆದಾಗ ಚಿತ್ರರಂಗ ಸ್ವಯಂ ಘೋಷಿತ ಬಂದ್ ಆಗಿತ್ತಂತೆ.
ಆವತ್ತಿನ ದಿನಗಳನ್ನ ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಮಗೆ ಯಾರೊಬ್ಬರು ಫೋನ್ ಮಾಡಿದರು, ರಾಜ್ಕುಮಾರ್ ಅವರನ್ನು ವೀರಪ್ಪನ ಕರ್ಕೊಳೋದು. ಎಲ್ಲಿ ಕರ್ಕೊಳೋದು ನನಗೇನು ಗೊತ್ತಿಲ್ಲ, ಎಲ್ಲಿ ಕರ್ಕೊಳೋದು? ಅಪಹರಣ ರೀ ಅಂತ ಹೇಳಿದರು. ಓ ಅಪಹರಣ, ಕಿಡ್ನಾಪ್ ಮಾಡಿದಾರ, ಎಲ್ಲಿಂದ, ಹೇಗೆ, ಇವೆಲ್ಲ ವಿವರ ಬಂತು. ಮಾರನೇ ದಿವಸ ಶುರು ಆಯಿತು ಇಲ್ಲಿ ಬೆಂಗಳೂರಲ್ಲಿ ದೊಡ್ಡ ಒಂಥರ ಗೊಂದಲ, ಒಂದು ಸ್ಮಶಾನ ವಾತಾವರಣ. ಇಡೀ ಬೆಂಗಳೂರು ಸ್ಮಶಾನನೇ ಆ ಟೈಮಲ್ಲಿ. ಸಿನಿಮಾ ಶೂಟಿಂಗ್ ಇಲ್ಲ, ಸಿನಿಮಾ ಪ್ರದರ್ಶನ ಇಲ್ಲ, ಚಿತ್ರರಂಗದವರು ಎಲ್ಲ. ಅಲ್ಲಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಸಾರಾ ಗೋವಿಂದ್, ಟಿ ವೆಂಕಟೇಶ್ ಇವರೆಲ್ಲ ಓಡಾಡ್ತಾ ಇದ್ದಾರೆ. ಯಾರು ಏನು ಮಾಡಲಿಕ್ಕಾಗಲ್ಲ. ಆಗ ಎಸ್ ಎನ್ ಕೃಷ್ಣ ಸರ್ಕಾರ ಏನು ಮಾಡುತ್ತೆ ಅಂತ ಗೊತ್ತಾಗಲ್ಲ, ನಿಂತೇ ಹೋಯ್ತು. ಇದು ರಾಜ್ಕುಮಾರ್ ಕಿಡ್ನ್ಯಾಪ್ ಆದ ಮೇಲೆ ಇದ್ದ ಚಿತ್ರರಂಗದ ಪರಿಸ್ಥಿತಿ ಎಲ್ಲವೂ. ಅದು ಸುಮಾರು ಆ ಟೈಮ್ನಲ್ಲಿ ಸುದೀಪ್ ಅವರ ಸ್ಪರ್ಶ ರಿಲೀಸ್ ಆಯಿತು. ರಿಲೀಸ್ ಆಗಿ ತುಂಬ ಒಳ್ಳೆ ಓಪನಿಂಗ್ ಎಲ್ಲ ಸಿಕ್ಕಿತ್ತು. ಬಟ್ ಜನ ಓಡಾಡಲ್ಲ, ಜನ ರಸ್ತೆಯಲ್ಲಿ ಓಡಾಡಲ್ಲ, ಸಿನಿಮಾ ಮನೆಗೆ ಯಾರು ಬರ್ತಾನೆ ಇಲ್ಲ. ಸೊ ಆದ್ದರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಕೋವಿಡ್ ಪರಿಸ್ಥಿತಿಯನ್ನ ಅವಾಗಲೇ ನೋಡಿ ಚಿತ್ರರಂಗ ಸೇಮ್ ರಸ್ತೆ ಪಿಳ್ಳೆ ಇಲ್ಲ ಅಂಥದ್ದು. ಆಮೇಲೆ ತುಂಬ ಗಲಾಟೆಗಳೆಲ್ಲ ಆಯಿತು. ತಮಿಳ್ನಾಡಿಗೆ ಅವನು ತಮಿಳ್ನಾಡಿನಲ್ಲಿದ್ದಾನೆ, ಯಾರು ತಮಿಳ, ಈತ ಭಾಷೆದು ಗೊಂದಲ ಸ್ವಲ್ಪ ಎಲ್ಲ ಶುರು ಆಯಿತು. ಆಗ 108 ದಿವಸ ಅದರಲ್ಲಿ ಸುದೀಪ್ ಸಿನಿಮಾ ಸಫರ್ ಆಯಿತು, ಅನಿವಾರ್ಯ. ಆಮೇಲೆ ರಿಲೀಸ್ ಮಾಡಿದ್ರು, ಚೆನ್ನಾಗಿ ಹೋಯಿತು, ಅದೆಲ್ಲ ಆಮೇಲೆ ಪ್ರಶ್ನೆ. ಇದು ಬೆಂಗಳೂರು ಯಾವ ರೀತಿ ಒತ್ತಿ ಉರಿತು, ಅದು ಇನ್ನೊಂದು ಇದೆ. ಕಾವೇರಿ ಗಲಾಟೆಯಲ್ಲಿ ಬೆಂಗಳೂರು ಯಾವ ರೀತಿ ಉರಿತು, ಅದಕ್ಕೆ ರಾಜ್ಕುಮಾರ್ ಅವರ ಹೆಸರು ಅಂಟಿಸ್ಕೊಂಡು ಅದು ಬೇರೆ ರೀತಿಯ ಒಂದು ಪ್ರಾಬ್ಲಮ್ ಆಯಿತು. ಸರ್, ಅವ್ರು ಬಂದ ಮೇಲೆ ವಿಜೃಂಭಣೆಯಾಗಿ ಅವ್ರನ್ನ ಸ್ವಾಗತ ಮಾಡಿದ್ರಂತೆ. ರಾಜ್ಕುಮಾರ್ ಅವರೇ ಎಷ್ಟೋ ಊರುಗಳಿಗೆ ಭೇಟಿ ಕೊಟ್ರಂತೆ. ಅಂದ್ರೆ ನನಗೋಸ್ಕರ ಅಭಿಮಾನಿಗಳು ಇಷ್ಟೆಲ್ಲ ಒದ್ದಾಡಿದ್ರು, ಅವ್ರನ್ನ ನಾನು ಹೋಗಿ ನೋಡ್ಬೇಕು ಅಂತ. ಆ ಸಂಭ್ರಮನ ನೀವು ನೋಡಿದಾಗ ಸಿನಿ ಪತ್ರಕರ್ತರಾಗಿ ಹೇಗಿತ್ತು? ದೊಡ್ಡ ಸಂಭ್ರಮದಲ್ಲಿ ಎಲ್ಲರೂ ಸ್ವಾಗತಿಸಿದವರು. ಒಂಥರ ಮನೆ ಯಜಮಾನ ವಾಪಸ್ ಬಂದಾಗೆ ಆ ಭಾವನೆ ಬಂತು. ಒಂದೇನೆಂದರೆ, ರಾಜ್ಕುಮಾರ್ ಫಸ್ಟ್ ಅಭಿಮಾನಿಗಳೇ ದೇವರು ಅಂತೇಳಿ, ನನ್ನ ಅಭಿಮಾನಿಗಳು ಬಿಟ್ಟರೆ ನನಗೇನಿಲ್ಲ ಅಂತೇಳಿ ಹೇಳಿ ಅನೌನ್ಸ್ ಮಾಡಿರೋದೇ ರಾಜ್ಕುಮಾರ್. ಆಮೇಲೆ ಈಗ ದರ್ಶನ್ ಸೆಲೆಬ್ರಿಟಿ ಅಂತೇಳಿ ಹೇಳಿದ್ರು, ಈ ಥರ ಎಲ್ಲ ಬಂತು ಅಭಿಮಾನಿಗಳು. ಫಸ್ಟ್ ಹೇಳಿದ್ರು ರಾಜ್ಕುಮಾರ್. ಆ ಅಭಿಮಾನಿಗಳಿಗೆ ಬೇಕಾಗಿ ಸಿನಿಮಾ ಮಾಡಿದ್ರು. ಮಧ್ಯದಲ್ಲಿ ಒಂದು ಗ್ಯಾಪ್ ಆಯಿತು, ಒಂದು 5 ವರ್ಷ ಆ್ಯಕ್ಟ್ ಮಾಡಿಲ್ಲ. ಆಗ ದೊಡ್ಡ ಗಲಾಟೆ ಆಯಿತು. ಗಲಾಟೆ ಅಂದರೆ ಅವರ ಸದಾಶಿವನಗರದ ಮನೆ ಮುಂದೆ ಜನ ಸಾವಿರಗಟ್ಟಲೆ ಸೇರಿಬಿಟ್ಟು ಮಾಡಲೇಬೇಕು ಅಂತೇಳಿ, ಸಿನಿಮಾ ಮಾಡಲೇಬೇಕು ನೀವು ಅಂತೇಳಿ. ಆಗ ಈ ದುಃಖ ರಕ್ತದಲ್ಲಿ ಲೆಟ್ರ್ ಬರೆದು ಅದನ್ನು ಹೀಗೆ ತೋರಿಸಿದ್ರು ರಾಜ್ಕುಮಾರ್ಗೆ. ಆಮೇಲೆ ಬಂದು ಒಂದು ದಿವಸ ನಾನು ಆ್ಯಕ್ಟ್ ಮಾಡ್ತಾ ಇದ್ದೇನೆ ಸಿನಿಮಾದಲ್ಲಿ ಅಂತ ಅವರು ಪ್ರಾಮಿಸ್ ಮಾಡಿದ ಮೇಲೆ ಚದುರುತ್ತೆಲ್ಲ ಇದೆ. ಸೊ ಸಿನಿಮಾ ಮಾಡಿದ್ರು. ಸೊ ಸೂಪರ್ ಹಿಟ್ ಆಯಿತು ಸಿನಿಮಾಗಳೆಲ್ಲ, 1 by 1 ಸೂಪರ್ ಹಿಟ್ ಆಯಿತು. ಇದು ರಾಜ್ಕುಮಾರ್. ಇಲ್ಲ, ಇದು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಮಾತ್ರ ನನ್ನ ಮಾತು ಇದು. ಇದಕ್ಕಿಂತ ಮೀರಿದ ನೇರ ವ್ಯಕ್ತಿತ್ವ ರಾಜ್ಕುಮಾರ್. ಈ ನೆಪೋಟಿಸಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ನೆಪೋಟಿಸಮ್ನ ಕನ್ನಡ ಪದ ಕರೆಕ್ಟಾಗಿ ಏನು? ಕನ್ನಡ ಪದ ಅಂದ್ರೆ ಕಲಾವಿದರ ಕುಟುಂಬದಿಂದ ಬಂದಂತಹ ಮುಂದಿನ ಪೀಳಿಗೆಗೆ ಸುಲಭವಾಗಿ ಅವಕಾಶ ಸಿಗುತ್ತೆ, ಕೊಡ್ತಾರೆ ಜನಗಳು ಅಂತ. ಆಗಲ್ಲ, ಅದಾಗಲ್ಲ ಅಂತ ಅನ್ಸಿದ್ಯಾ? ಆಗಲ್ಲ, ಖಂಡಿತ. ನಮ್ಮ ಮುಂದೆನೇ ಸಾಕಷ್ಟು ಜನ ಇದ್ದಾರೆ. ತಮ್ಮ ಅಷ್ಟ ಸ್ಟ್ರಾಂಗ್ ಆದ ರವಿಚಂದ್ರನ್ ಇದ್ದು ತಮ್ಮನನ್ನು ನಿಲ್ಲಿಸ್ಲಿಕ್ಕೆ ಆಗಲ್ಲ. ಆಮೇಲೆ ಮಕ್ಕಳು, 2 ಮಕ್ಕಳು, ಅವರನ್ನು ತಾನು ಬೆಳೆದ ರೀತಿಯಲ್ಲಿ ಬೆಳೆಸಲಿಕ್ಕಾಗಿಲ್ಲ. ಜಗ್ಗೇಶ್ ಇದ್ದಾರೆ, ಅಷ್ಟು ತುಂಬ ಜನ ಇದ್ದಾರೆ. ಅವರು ಇಲ್ಲ, ಆಗಲ್ಲ. ಒಂದು ಅದೃಷ್ಟ ಬೇಕು, ಪ್ರತಿಭೆ ಬೇಕು. ಪ್ರತಿಭೆಗಿಂತ ಹೆಚ್ಚಾಗಿ ನಾನು ಹೇಳೋದು ಯೋಗ ಮತ್ತು ಯೋಗ್ಯತೆ ಕೂಡಿ ಬರಲೇಬೇಕು. ಇಲ್ಲದಿದ್ದರೆ ಎಲ್ಲಿ ಈ ಸಿನಿಮಾ ರಂಗದಲ್ಲಿ ಎಸ್ಪೆಷಲಿ ಏನೂ ಮಾಡಲಿಕ್ಕಾಗಲ್ಲ. ಯಾರು ಯಾರನ್ನು ಕಾಪಾಡಲಿಕ್ಕಾಗಲ್ಲ. ಯಾರು ಯಾರನ್ನು ಬೆಳೆಸಿದ್ದಿ ಅಂತೇಳಿ ಅದೆಲ್ಲ ಸುಳ್ಳು. ಅವ್ರದ್ದೇ ಆದ ಒಂದು ಅದೃಷ್ಟ ಬೇಕು, ಯೋಗ ಬೇಕು, ಯೋಗ್ಯತೆ ಒರಿಜಿನಲ್. ಎಷ್ಟು ಜನ ಯೋಗ್ಯತೆ ಅವರೆಲ್ಲ. ಹಾಗೆ ನೋಡಿದ್ರೆ ಅಂಬರೀಷ್ ಒಂದ್ಸಲ ಮಾತಾಡ್ತಾ ಇರೋದು, ನಾನು ಯಾವ ನಟ, ಈ ನಟನೆ ಅಂದರೆ ವಿಷ್ಣುವರ್ಧನ್, ನಟನೆ ಅಂದರೆ ಅಶ್ವಥ್ ಅಂತೇಳಿ ಅಂಬರೀಷ್ ನನ್ನಂತ ಹೇಳಿರೋದು. ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಅದನ್ನು ದೊಡ್ಡ ರೀತಿಯಲ್ಲಿ ಬಿಂಬಿಸ್ತೇವೆ. ಯೋಗ ತುಂಬ ದೊಡ್ಡ ರೀತಿಯಲ್ಲಿ ಅಂಬರೀಷ್ ಕೈ ಹಿಡಿದಿದೆ, ಪ್ರತಿಭೆಗಿಂತ ಹೆಚ್ಚಾಗಿ, ಯೋಗ್ಯತೆಗಿಂತ ಹೆಚ್ಚಾಗಿ. ಸೊ ಅದೊಂದು ಬೇರೆ ರೀತಿ. ಇಲ್ಲಿ ಇದು ಇಲ್ಲ, ಆಗಲ್ಲ. ನೆಪೋಟಿಸಮ್ ನಡೆಯುವುದಿಲ್ಲ ಕನ್ನಡ ಚಿತ್ರರಂಗದಲ್ಲಿ, ಅಲ್ಲ, ಸಾಧ್ಯ ಅಲ್ಲ.
ಈಗ ವಿಷ್ಣುವರ್ಧನ್ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈಗ ಅಂಬರೀಷ್ ಅವ್ರ ಮಾತು ಬಂದಾಗ, ಅಂದ್ರೆ ವಿಷ್ಣುವರ್ಧನ್ ಅವರಿಗೆ ಅವರ ಕಲೆಗೆ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಸ್ಥಾನಮಾನ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈಗಲೂ ಕೂಡ ಆ ಮಾತುಗಳು ಬರ್ತಾನೆ ಇರತ್ತೆ. ಅವರ ಸಮಾಧಿಯ ವಿವಾದಗಳಾಗಿರ್ಬೋದು, ಅವರಿಗೆ ಕೆಲವೊಂದು ಪುರಸ್ಕಾರಗಳು ತುಂಬಾ ನಿಧಾನವಾಗಿ ಸಿಗ್ತಿದೆ ಅಂತ ಇರ್ಬೋದು. ನಿಮಗೆ ಆ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅವರ ಸಿನಿಮಾ ಜೀವನಕ್ಕೆ ಸಂಬಂಧಪಟ್ಟು ಅವರಿಗೆ ಸಿಗಬೇಕಾದ ಎಲ್ಲವೂ ಸಿಕ್ಕಿದೆ. ಅದು ವೈಯಕ್ತಿಕವಾಗಿ ಒಂದ್ಸಲ ನಾನು ಕೇಳಿದೆ, ಸರ್ ರಾಜ್ಕುಮಾರ್ ಆಯಿತು, ಅಂಬರೀಷ್ ಇವರೆಲ್ಲ ನಾಯಕರಾಗಿ ಇದು ಮಾಡ್ತಾ ಇದ್ದಾರೆ, ನೀವು ಯಾಕೆ ಚಿತ್ರರಂಗದಲ್ಲಿ ಒಬ್ಬ ನಾಯಕನಾಗಿ ಏನೇ ಸಮಸ್ಯೆ ಇದ್ದರೂ ನಿಮ್ಮ ಹತ್ರ ಬರುವಂಗೆ ನೀವು ಸಾಲ್ವ್ ಮಾಡ್ತೀರಿ. ಅಂಬರೀಷ್ ಆಗ ರಾಜ್ಕುಮಾರ್ ಇರುವಾಗ ಸಮಸ್ಯೆನೇ ಇರ್ತಿರ್ಲಿಲ್ಲ, ರಾಜ್ಕುಮಾರ್ ಹೆಸರು ಹೇಳಿದ್ರೆ ಸಾಕು ಸಮಸ್ಯೆ ಸಾಲ್ವ್ ಆಗ್ಬಿಡ್ತಿತ್ತು. ಆಮೇಲೆ ಅಂಬರೀಷ್, ನೆಕ್ಸ್ಟ್ ವಿಷ್ಣುವರ್ಧನ್ ಯಾಕೆ ಬರಲಿಲ್ಲ ಅಂತ. ನಾನಾಗಿ ಹೇಗೆ ಹೋಗುದು? ನಾನು ನಾಯಕ, ಬನ್ನಿ ನನ್ನ ಹತ್ರ ಸಮಸ್ಯೆ ತಗೊಂಡು ಹೇಳಲಿಕ್ಕಾಗತ್ತಾ? ಇಲ್ಲ, ಅದರ ಪಾಡಿಗೆ ಅದು ಬಂದಾಗ ನಾನು ಅದು ಮುಂದುವರಿತೇನೆ. ಅದರ ಹೊರತಾಗಿ ನಾನಾಗಿ ನಾನು ನಾಯಕ ಅಂತ ಹೇಳಲಿಕ್ಕೆ ಯಾವ ಕಾರಣಕ್ಕೂ ರೆಡಿ ಇಲ್ಲ ಅಂತ ಸ್ಪಷ್ಟವಾಗಿ ವಿಷ್ಣುವರ್ಧನ್ ಹೇಳಿದ್ದಾರೆ. ಸೊ ಆದ್ದರಿಂದ ಈಗ ಅದು ಕೆಲವು ಅನ್ಯಾಯ ಆಗಿದೆ, ತುಂಬ ತುಂಬ. ವಿಷ್ಣುವರ್ಧನ್ ಅವರಿಗೆ ಆದ ಅನ್ಯಾಯದ ಪಟ್ಟಿ ಮಾಡಿದರೆ ಅದು ಸಿಕ್ಕಾಪಟ್ಟೆ ದೊಡ್ಡದಿದೆ ಪಟ್ಟಿಲಿ ಘಟನೆಗಳು. ಅವರು ಬೆಂಗಳೂರನ್ನೇ ಬಿಟ್ಟು ಚೆನ್ನೈಗೆ ಹೋಗಿ ನೆಲೆಸಬೇಕಂತಿದ್ರು. ಹೌದು, ಅದು ಅವರಿಬ್ಬರು ಸರಿ ಇದ್ದರು, ಯಾರು ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಲಿ. ಬಟ್ ಅವರ ಅಭಿಮಾನಿಗಳ ಅಂತ ಹೇಳಿಸಿಕೊಂಡವರಿದಾರಲ್ಲ, ಅಂಥ ಅಭಿಮಾನಿಗಳು ಇದ್ದಾರೆ, ಅಂಧ ಅಭಿಮಾನಿಗಳು. ಅವರ ಪೈಪೋಟಿ ಇದು, ಅವರು ಮಾಡಿದ ಅನಾಹುತಗಳು, ಕಿರುಕುಳಗಳು ಅಷ್ಟೇ, ಇವರಿಗೆ ಸಂಬಂಧಪಟ್ಟಲ್ಲ. ಬಟ್ ಆ ಕಿರುಕುಳದಿಂದ ನೋವನ್ನು ಅನುಭವಿಸಿದ್ದು ವಿಷ್ಣುವರ್ಧನ್. ಒಂದ್ಸಲ ಪ್ರೆಸ್ ಮೀಟ್ ಕರೆದು ಹೇಳಿದ, ನಾನು ಚೆನ್ನೈಗೆ ಹೋಗ್ತೇನೆ ಅಂತೇಳಿ. ಅಷ್ಟರಲ್ಲಿ ಬಂಧನ ಸಿನಿಮಾ ಸೂಪರ್ ಹಿಟ್ ಆಗ್ಬಿಡ್ತು. ಸೂಪರ್ ಹಿಟ್ ಆದ ಕೂಡಲೇ ಮತ್ತೆ ಇಲ್ಲ, ನಾನು ಇಲ್ಲಿರ್ತೀನಿ, ಏನೇ ಬಂದರೂ ಎದುರಿಸ್ತೀನಿ ಅಂತೇಳಿ ವಿಷ್ಣುವರ್ಧನ್ ಇಲ್ಲಿ ಸೆಟ್ಲ್ ಆದರು. ನಾನು ನಿಮ್ಮ ಶುಭಂ ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಅನ್ನು ಓದಿದ್ದೆ ಅವ್ರ ಬಗ್ಗೆ. ಅಂದ್ರೆ ವಿಷ್ಣುವರ್ಧನ್ ಅವರ ಕನಸಿನಲ್ಲಿ ಅಣ್ಣವ್ರು ಬರ್ತಾ ಇದ್ರು, ಅದ್ರ ಬಗ್ಗೆ ನೀವು ಹೇಳಿದ್ರಿ. ಹೌದು ಹೌದು. ಸೊ ಈ ಬಗ್ಗೆ ಅವ್ರು ನಿಮ್ಮ ಹತ್ರ ಏನು ಅವರು, ಅದು ರವಿ ಬೆಳಗೆರೆ ಮತ್ತು ನಾನು ವಿಷ್ಣುವರ್ಧನ್ ನೋಡ್ಲಿಕ್ಕೆ ಹೋಗಿದ್ದು. ಅವರ ಹಳೆ ಮನೆ ಅಂದರೆ ಈಗ ಒಡೆದು ಬೇರೆ ಮನೆ ಕಟ್ಟಿದ್ದಾರೆ, ಅಲ್ಲಿ ಒಂದು ಗಾರ್ಡನ್ ಥರ ಇದೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಅವರು ಸಾಕ್ಷಾತ್ ಶಿರಡಿ ಸಾಯಿಬಾಬನ ವೇಷದಲ್ಲೇ ಇದ್ದರು. ಒಂದು ಮಾತಾಡ್ತಾ ಯಾವುದೋ ರವಿ ಬೆಳಗೆರೆ ಇದ್ದರೆ ಮಾತಿಗೆ ಅಡೆತಡೆ ಏನಿಲ್ಲ, ಕೊರತೆ ಇಲ್ಲ, ಏನು ಬೇಕಾದ್ರೆ ಮಾತಾಡ್ತಾ ಹೋಗ್ತಾರೆ. ನಾನು ಸುಮ್ಮನೆ ಕೈಗಟ್ಟು ಕೂತ್ಕೊಂಡಿದ್ದೆ. ಅದರಲ್ಲಿ ನನಗೆ ತುಂಬ ಆಕರ್ಷಣೆ ಮೂಡಿದ ಅವರು ಈ ಮಾತು ಬಂದಾಗ, ಯಾವುದಂದ್ರೆ ನನ್ನ ಹಗಲು ಆದರೂ ಕೂಡ ಅದು ಕನಸು ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಬಟ್ ಮನಸ್ಸಿನಲ್ಲಿ ಅಣ್ಣವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಗ ಅಣ್ಣವರು ತೀರ್ಕೊಂಡಿದ್ರು. ಸೊ ಬರ್ತಾರೆ, ಬಂದ್ಬಿಟ್ಟು ಬಾಗಿಲು ತೆಗಿತಾರೆ, ಹೇಗಿದ್ದೀರಿ ಅವರ ಮಾಮೂಲಿ ಸ್ಟೈಲ್ನಲ್ಲಿ ಕೇಳ್ತಾರೆ. ಸೊ ನಾನು ಅವರನ್ನು ಒಳಗೆ ಕರ್ಕೊಂಡು ಹೋಗ್ತೀನಿ. ಬೆಡ್ರೂಮ್ನಲ್ಲಿ ಹಾಸಿಗೆ ಮೇಲೆ ಕೂತ್ಕೊಳ್ತಾರೆ. ಅವರು ಹೆಗಲ ಮೇಲೆ ಕೈ ಹಾಕ್ತಾರೆ. ಕೈ ಹಾಕ್ಬಿಟ್ಟು ಹೇಗಿದೆ ಚಿತ್ರರಂಗ, ನೀನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ ಅಂತೆಲ್ಲ ವಿಚಾರಿಸ್ತಾರೆ. ನಿಮ್ಮ ಅವಕಾಶಗಳೆಲ್ಲ ಹೇಗಿದೆ ಅಂತೆಲ್ಲ ಕೇಳ್ತಾರೆ. ಸೊ ಇದು ರಾತ್ರಿ ಕನಸಲ್ಲ, ಹಗಲಿನ ಕನಸು ಅಲ್ಲ, ನಿಜವಾಗ್ಲೂ ನಡೆದ ಹಾಗೆ. ಆಮೇಲೆ 1-2 ಗಂಟೆ ನನ್ನನ್ನು ಯಾರು ಮಾತಾಡಿಸ್ಬಾರ್ದು. ಅವ್ರು ಹೋಗ್ತಾರೆ, ಹೋದ್ಮೇಲೆ ಮಾಯ ಆಗಿಬಿಡ್ತಾರೆ. ಮಾಯ ಆದಮೇಲೆ ನನಗೆ ಯಾರು ಮಾತಾಡಿಸ್ಬಾರ್ದು, ನಾನು ಅದನ್ನು ಎಂಜಾಯ್ ಮಾಡ್ತಾ ಇರ್ತೇನೆ ಅಣ್ಣವ್ರು ಬಂದಿದ್ದಾನೆ. ಇದು ವಿಷ್ಣುವರ್ಧನ್ ನಮ್ಮ ಹತ್ರ ಹೇಳಿರುವ. ಅಂದ್ರೆ ಇಬ್ಬರು ವ್ಯಕ್ತಿಗಳ ಮಧ್ಯೆ ವೈಮನಸ್ಸು ಇದ್ದಿದ್ರೆ ಇದು ಸಾಧ್ಯ ಆಗ್ತಾ ಇರ್ಲಿಲ್ಲ. ಹೌದು, ಸಾಧ್ಯ ಆಗ್ತಾ ಇರಲಿಲ್ಲ. ಅದು ವೈಮನಸ್ಯ ಅಂತ ಏನು ಹುಟ್ಕೊಂಡಿದ್ದು ಅದು ಅಭಿಮಾನಿಗಳ ಮಧ್ಯೆ. ಇವತ್ತಿಗೂ ಅಷ್ಟೇ, ಸುದೀಪ್ ಅಭಿಮಾನಿಗಳಾಗಲಿ, ದರ್ಶನ್ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳಿಗೆ ಸಂಬಂಧಪಟ್ಟಿರೋ ಅಷ್ಟೇ. ಅವರವರು ಸರಿ ಇರ್ತಾರೆ. ಈಗಿನ ಪರಿಸ್ಥಿತಿ ಬೇರೆ ಆಗಿದೆ. ಸುದೀಪ್ ಮತ್ತೆ ದರ್ಶನ್ ಅಭಿಮಾನಿಗಳಿಗೆ ಸಂಬಂಧಪಟ್ಟ ನಾನು ಹೇಳ್ತಾರೆ, ಅವ್ರು ಚೆನ್ನಾಗಿರುವಾಗ. ಮತ್ತೆ ಇವಾಗ ಸಿನಿ ತಾರೆಯರು ಅವತ್ತು ಪ್ರೆಸ್ ಮೀಟ್ಗೆ ಕೊಡ್ತಾ ಇದ್ದಂತ ಗೌರವ ಮತ್ತು ಒಡನಾಟ ಇವತ್ತಿಗೆ ಅದು ಅದೇ ರೀತಿ ಇದೆ ಅಂತ ಅನಿಸ್ತಿಲ್ಲ? ಇಲ್ಲ, ಖಂಡಿತ ಇಲ್ಲ. ನಾನು ಹೋಗ್ತಾನೆ ಇಲ್ಲ ಪ್ರೆಸ್ ಮೀಟಿಗೆ, ಯಾಕಂದರೆ ಅದು ಬದಲಾದ ಪ್ರೆಸ್ ಮೀಟ್. ಅದು ನಮ್ಮದು ಗೋಲ್ಡನ್ ಇರ, ಸುವರ್ಣ ಯುಗ. ನಾವು ಒಂದಷ್ಟು ಜನ ಪತ್ರಕರ್ತರಿದ್ವಿ. ಸೊ ವೆರಿ ಡೀಸೆಂಟ್. ಅಲ್ಲಿ ಯಾರ ಹತ್ರ ದುಡ್ಡಿಗಾಗಿ ಕೈ ಚಾಚ್ತಿರಲಿಲ್ಲ. ಪ್ರಶ್ನೆನೂ ಕೇಳೋದು ಕಮ್ಮಿ ಇತ್ತು. ಈಗ ಉದಾಹರಣೆ ಗ್ರೀನ್ ಹೌಸ್, ನಮ್ಮ ಅಡ್ಡೆ, ಪ್ರೆಸ್ ಕ್ಲಬ್ ಬಿಟ್ಟರೆ ನಮ್ಮ ಅಡ್ಡೆ ಇದ್ದಿದ್ದು ಗ್ರೀನ್ ಹೌಸ್ ಸೆಲ್ಲರ್ನಲ್ಲಿ. ಅಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇತ್ತು. ಪ್ರೆಸ್ ಮೀಟ್ ಆಗಿ ನಾವು ಒಳಗೆ ಬರ್ತಿದ್ವಿ. ಅಲ್ಲೊಂದು ಬೆಂಚ್ ಹಾಕಿದ್ರು, ಅಲ್ಲಿ ಕೂತ್ಕೊಂಡು ನಮ್ಮ ಪಾಡಿಗೆ ಇರ್ತಿದ್ರು. ಎಲ್ಲ ಬರೋರು ಪ್ರೆಸ್ ಮೀಟ್ನಲ್ಲಿ ಯಾರ್ಯಾರು ಮಾತಾಡಿದವರು, ದೊಡ್ಡ ದೊಡ್ಡ ತಾರೆಯರು ಎಲ್ಲ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಹೋಗ್ತಾರೆ. ನಮಗೆ ಸಬ್ಜೆಕ್ಟ್ ಸಿಗ್ತಾ ಇದ್ದು ಅಲ್ಲಿ ಏನೋ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ರು, ಇಲ್ಲಿ ಸಬ್ಜೆಕ್ಟ್ ಸಿಗ್ತಾ ಇತ್ತು. ಹರಟೆಕಟ್ಟೆ
ತುಂಬ ಜನ ಮಾತಾಡ್ತಾರೆ ವೈಯಕ್ತಿಕವಾದ ಆಫ್ ದಿ ರೆಕಾರ್ಡ್ ಹೇಳ್ತೀನಿ ಗುರುಗಳೇ ಅಂತೇಳಿ ಹೇಳಿ ಶುರು ಮಾಡ್ತಾರೆ. ಅದೇ ನಾನು ಪುಸ್ತಕ ಬರೆದಿರೋದು ಆಫ್ ದಿ ರೆಕಾರ್ಡ್. ಆಮೇಲೆ ಅವರೆಲ್ಲ ಗ್ರೀನ್ ಹೌಸ್ ಸ್ಮ್ಯಾಶ್ ಆಯ್ತಲ್ಲ, ಹೊಡೆದಾಕಿದ್ರು, ಅದನ್ನಂತ ಬರೆದಿರೋದು. ಎಲ್ಲವೂ ಕಾಂಟ್ರವರ್ಸಿ. ಹಾಡು ಕೇಳಿಬಿಟ್ಟು ಅಣ್ಣ ಅವರ ಕರ್ಕಶ ಕಂಠ, ಭಾರತಮ್ಮ ಆ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ನಂಗೆ ಗೊತ್ತಾದ್ದೇ ಅಲ್ಲಿ. ನಾನು ಯಾವತ್ತಾದ್ರೂ ಒಂದು ದಿವಸ ಅವಕಾಶ ಸಿಕ್ಕಿದ್ರೆ ರಾಜ್ಕುಮಾರ್ ಹತ್ರ ಕ್ಷಮೆ ಕೇಳಬೇಕು ಅಂತ ಇದ್ದೆ. ಬಟ್ ಅದು ಆ ಅವಕಾಶ ಕೂಡಿ ಬರಲೇ ಇಲ್ಲ. ನಮಗೆ ಯಾಕೆ ಹೀಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಪ್ರೊಫೆಷನ್ ಬೇರೆ, ರಿಲೇಷನ್ ಬೇರೆ. ನಾನು ಯಾವತ್ತೂ ತಾರೆಯರ ಹಿಂದೆ ಬಿದ್ದಿಲ್ಲ. ಹೊಟ್ಟೆ ಪಾಡಿಗೆ ಏನು ಮಾಡ್ತೀರಿ ಮಿಶ್ರೆ ಅಂತ ಹೇಳಿ, ಊಟಕ್ಕೆ ಗತಿ ಇಲ್ಲ ಅಂತ ಹೇಳಿ ಕಣ್ಣಲ್ಲಿ ಗರ್ಲ ಅಂತ ನೀರು ಬಂದಿದೆ. ಒಂದು ವಾರದಲ್ಲಿ ಒಂದು ಲೆಟ್ರ್ ಬಂತು ನನಗೆ, ಇದು ನೀನು ಮಾಡಿದ ಕಿತಾಪತಿ, ನನ್ನ ಅಪ್ಪಾಜಿಯನ್ನು 8 ವರ್ಷ ಬದುಕಿಸಿದ್ರೆ ಅದು ನಿಮ್ಮ ಬರಹ, ಅದು ನೀವು